ನಮ್ಮಣ್ಣ ಇದ್ರೆ ಬಡವರ ಕಣ್ಣು ನಿಜ, ಆದ್ರೆ ನನ್ನ ಬಾಳಿಗೆ ಯಾವ ತರದ ಕಣ್ಣಾಗ್ತಾನೋ ಏನೋ ನನಗೊಂದು ಗೊತ್ತಿಲ್ಲ. ಯಾಕಂದ್ರೆ ಮಾತಿಗೊಮ್ಮೆ ತಂಗಿ ನನಗೊಂದು ಮಾತು ನಡೆಸಿಕೊಡ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಶಶಿಕಾಂತನ ಬಗ್ಗೆ ಹಗಲು ರಾತ್ರಿ ಅನ್ನದೆ ಅವಳ ಬಗ್ಗೆ ಕನಸು ಕಂಡಿದ್ದೇನೆ ನಾನು. ಆದ್ರೆ ಶಶಿಕಾಂತನ ಅಂತರಾಳದಲ್ಲಿ ನನ್ನ ಬಗ್ಗೆ ಏನಿದೆಯೋ ಅಂತ ಇನ್ನೂವರೆಗೂ ನನಗೆ ತಿಳಿದಿಲ್ಲ. ನನ್ನ ಬಾಳಿನಲ್ಲಿ ಚಂದ್ರ ಮೂಡಬೇಕಾದ್ರೆ ನನ್ನ ಬಾಳಿನ ಚಂದ್ರಮ ಮೂಡಲೇಬೇಕಲ್ವಾ? ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶವೆಂಬ ಚಪ್ಪರಕ್ಕೆ ಅಂಟಿದ್ದರು. ಆ ಭಂಟನಾದ ಚಂದ್ರ ಮೂಡಿ ಬರೆದಿದ್ದರೆ ಆ ನಕ್ಷತ್ರಗಳು ಬೆಳಕು ಕಾಣುವುದೇ ಇಲ್ಲ. ಅವರ ಬಾಳೆಂಬ ಹೊಳಪಿಗೆ ಆ ಚಂದ್ರನ ಬೆಳಕು ಬೇಕೇ ಬೇಕು. ಅಂದ್ರೆ ತಾವು ನನ್ನ ಪರಿಚಯ ನಿನಗೆ ತುಂಬಾ ಗೊತ್ತು, ಆದ್ರೂ ನಾಟಕ ಮಾಡ್ತಾ ಇದೀಯ. ಹೋದ ವರ್ಷ ಕಾಲೇಜ್ ಫಂಕ್ಷನ್ ನಲ್ಲಿ ನಿನ್ನ ಡ್ಯಾನ್ಸ್ ತುಂಬಾ ನೋಡಿದ್ದೇನೆ. 2 ಸಲ ನಿನ್ನ ಮೀಟ್ ಕೂಡ ಮಾಡಿದ್ದೇನೆ. ಆದರೂ ನನ್ನನ್ನು ಮರೆತಂತೆ ಕಾಣುತ್ತಿದೆ. ಹಾ, ಕ್ಷಮಿಸಿ. ನೋಡಿ, ಇಂಥದ್ದೆಲ್ಲ ನೆನೆಸಿಕೊಂಡು ಕೋಪಿಸಿಕೊಳ್ಬೇಡಿ. ನಮ್ಮನ್ನ ನಿಮ್ಮ ಹತ್ರನೇ ತಾವಿದ್ದಲ್ಲಿಗೆ ನನಗೆ ಬರಲಿಕ್ಕೆ ಹೇಳಿ ನನ್ನ ಕಡೆಗೆ ಹೋಗಿದ್ದಾರೆ ಅಂದರೆ ಈಗ ನಾನು ಬಂದ ಕೆಲಸ ನಿಮ್ಮ ಕೆಲಸ ಸಕ್ಸಸ್ ಅಂತ ತಿಳಿದುಕೊಳ್ಳಿ. ಪ್ರಾಮಿಸ್ ಆಗಿ ಸಂತೋಷ ಸುನಿತಾ, ಸಂತೋಷ. ಪುಸ್ತಕದಂತಿರುವ ನಿನ್ನ ಕೈ ಹಿಡಿದ ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ? ನಾನೀಗ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತ. ಅಂದರೆ ನಾನಿನ್ನ ಬಾಳ ಸಾಗರದ ಅಂಬಿಗನಲ್ಲವೇ? ಶಶಿಕಾಂತ್. ಹೌದು ಸುನಿತಾ, MA ಪದವೀಧರನಾದ ನಾನು ನಿನ್ನ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ದೇನೆ. ನಿನಗಾಗಿಯೇ ನಿನ್ನ ಕೈ ಹಿಡಿಯುವ ಸಲುವಾಗಿ ಇಷ್ಟೆಲ್ಲ ಓದಿದ್ದೇನೆ. ಪ್ಲೀಸ್, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ ಸುನಿತಾ. ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿಯಾಯಿತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಿಲ್ಲಿ ಶಶಿಕಾಂತ್. ಎಲ್ಲರ ಪ್ರೀತಿ ಅಂದ್ರೆ ನಮ್ಮಿಬ್ಬರ ಪ್ರೀತಿ ಅಲ್ಲ. ನಮ್ಮಣ್ಣನ ಗರ್ಜನೆಗೆ ನಿಮ್ಮಣ್ಣ ಕಟ್ಟಿದ ಬೆಟ್ಟವೇ ಉರುಳಬಹುದು. ನಿಮ್ಮಣ್ಣ ನಿಮ್ಮ ಬಗ್ಗೆ ಎಷ್ಟೊಂದು ಕಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನೀವು ಮಾಡಿದ ಕೃತ್ಯ ಗೊತ್ತಾಗಿದ್ದೆ ಆದ್ರೆ ನಿಮ್ಮಣ್ಣನ ಪ್ರಾಣ ಬೇಕಾದ್ರೂ ಹೋಗಬಹುದು. ಯೋಚನೆ ಮಾಡಿ ನನ್ನ ಕೈ ಹಿಡಿಯಬೇಕು ನೀವು. ಅಂದರೆ ನನ್ನ ಬಗ್ಗೆ ಸಂಶಯ ಮಾಡ್ತಾ ಇದೆಯಾ? ಅನುಮಾನ ಅಂತ. ಅನುಮಾನವೆಂಬ ಅವಹೇಳನದಲ್ಲಿ ಆಡಬೇಡ ಸುನಿತಾ. ಈ ನಮ್ಮಿಬ್ಬರ ಒಂದಾಗುವಿಕೆಗೆ ಮಣ್ಣ ಒಪ್ಪಿದರೆ ಸಾಕು. ಪ್ರತಿ ಹೆಜ್ಜೆಗೂ ನಿನ್ನ ಮಾತು ಪಾಲನೆ ಮಾಡ್ತೀನಿ. ಸತ್ಯವಾಗ್ಲೂ ಪ್ರತಿ ಹೆಜ್ಜೆಗೂ ನನ್ನ ಮಾತನ್ನು ನಡೆಸಿಕೊಡ್ತೀರಾ ನೀವು? ಅನುಮಾನವೇಕೆ ನನ್ನ ಅಂಬರದ ರಾಣಿಯೇ? ಸೂರ್ಯಚಂದ್ರನ ಸಾಕ್ಷಿಯಾಗಿ, ದೇವರಂತ ನನ್ನ ಹಿರಿಯಣ್ಣನ ಸಾಕ್ಷಿಯಾಗಿ ಪ್ರತಿ ಹೆಜ್ಜೆಗೂ ನಿನ್ನ ಮಾತು ಪ್ರಾಮಾಣಿಕವಾಗಿ ನಡೆಸ್ತೇನೆ. ಹಾಗಾದ್ರೆ ಕತ್ತಲೆ ತುಂಬಿದ ಈ ನನ್ನ ಬಾಳಿಗೆ ಬಹಳ ಜ್ಯೋತಿಯಾಗಿ ಚಂದ್ರನೊಂದಿಗೆ ಹಾಡು ಹಾಡುತ್ತಾ ಬನ್ನಿ ನನ್ನೊಂದಿಗೆ.
ಇದೇ ರೆಕಾರ್ಡ್ ಇನ್ನೊಂದ್ಸಲಿ ಆಡ್ಬೇಕಂತ ಎಲ್ಲಪ್ಪ ನಾಗಪ್ಪ ಚಲೋದೇವರು 5 ರೂಪಾಯಿ ಕೊಟ್ಟಿರ್ತಾರ. ಶಾಬಾಷ್. ರೋಗಿ ಬಯಸಿದ್ದು ಅದೇ, ಡಾಕ್ಟ್ರಿ ಹೇಳಿದ್ದು ಅದೇ. ಈ ನಿನ್ನ ಪ್ರೀತಿಯ ನೋಟದ ಚಿತ್ತಾರ ಕೆತ್ತಿಸಬೇಕೆಂದೇ ಅನೇಕ ಕಡೆ ತಿರುಗಾಡಿ ಆ ತಳಿದ ಮನೆ ತರಿಸಲು ನೀನೇ ಬಂದೆ ಅಲ್ಲ. ಎಷ್ಟು ವೆಲ್ಕಮ್ ಶಶಿ. ಶ್ರೀಮಂತ್ರಿ, ನೋ ನೋ, ಓನ್ಲಿ ಧನರಾಜ್ ಎಂದರೆ ಸಾಕು. ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿ ನಮ್ಮ ನೆಂಟಸ್ತಿಗೆ ಬೆಳೆಸಿದೆಯಲ್ಲ. ಹೌದು ಹೌದು, ಇದಕ್ಕೆ ನಿಮ್ಮಣ್ಣ ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮರ ಒಪ್ಪಿಗೆ ಬೇಕಾಗಿಲ್ಲ, ಹೆದರಿಕೆಯೂ ನನಗಿಲ್ಲ. ಪ್ರೇಮ ಪ್ರೀತಿ ಎಂಬುದು ನನ್ನ ಸ್ವಂತ ಆಸ್ತಿ. ಶಾಬಾಷ್ ಶಶಿ ಶಾಬಾಷ್. ಮೆಚ್ಚಿಕೊಂಡೆ ನಿನ್ನ ದಿಟ್ಟವಾದ ಮಾತಿಗೆ. ಇಂದಿನಿಂದಲೇ ನನ್ನ ತಂಗಿಯ ಬಾಳು ಬೆಳಗಿದ ಚಂದ್ರಮನೆಂದರೆ ಇಂದಿನಿಂದ ನೀನೇ ನನ್ನ ಫ್ಯಾಕ್ಟರಿ ಮ್ಯಾನೇಜರ್. ತೆಗೆದುಕೋ ಅಪಾರ್ಟ್ಮೆಂಟ್ ಆರ್ಡರ್. ತುಂಬಾ ಉಪಕಾರವಾಯಿತು ಶ್ರೀಮಂತ್ರಿ. ಅಷ್ಟೇ ಅಲ್ಲ ಶಶಿ, ನನ್ನ ಹೇಳಿಕೆಯಂತೆ ನಾನು ಹೇಳಿದಾಗೆ ಮುಂದೆ ನಡೆದರೆ ಮುಂದೆ ನನ್ನ ಫ್ಯಾಕ್ಟರಿ ಒಡೆಯನಾಗ್ತೀಯ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೇಕೆ ಶ್ರೀಮಂತ್ರಿ? ಹೌದು ಸಸಿ, ಈ ಮೊದಲು ಧನ್ಯರು ನಿಮ್ಮ ಮದುವೆ ಬಗ್ಗೆ ನಿಮ್ಮ ಅಣ್ಣರ ಹತ್ರ ಮಾತಾಡಕ್ ಹೋಗಿದ್ರಿ. ಅವಾಗ ನಿಮ್ಮ ಅಣ್ಣರ ಕುತ್ತೆ ಕೈ ಹಾಕಿ ಹೊರ ಮುಗಿಸ್ಬಿಟ್ಟಾರ್ರಿ. ಅಷ್ಟೊಂದು ಜನರಿಗೆ ದೊಡ್ಡ ಅಮೌಂಟ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಹೌದೇ? ಈ ರೀತಿ ನನ್ನ ಬಾಳಿಗೆ ಅಡ್ಡಯಿಸಿದನೆ ಆ ನಮ್ಮಣ್ಣ ದೇವರಾನಿಗೆ ಸತ್ತರಿದು. ಆಯ್ತು ಬಿಡು ಶಶಿ, ಒಟ್ಟಿನಲ್ಲಿ ದೇವರು ದೊಡ್ಡವನು. ಒಳ್ಳೆ ಮುಹೂರ್ತ ನೋಡಿ ನಿಮ್ಮ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಇದಕ್ಕೆ ಅಣ್ಣಾರು ಒಪ್ಪಿಗೆ ಕೊಡ್ಬೇಕಲ್ರಿ ಅದನ್ನ. ಮುಂದಿನದನ್ನು ನಾನು ನೋಡಿಕೊಳ್ತೀನಿ. ಆ ಮಾತಿಗೆ ಶಶಿ, ನೀನೇ ನಮ್ಮವನಾಗಿರುವಾಗ ಒಳ್ಳೆ ಟೈಮ್ಗೆ ಬಂದಿದ್ದೀಯಾ. ಇವತ್ತು ನನ್ನ ತಂಗಿಯ ಹುಟ್ಟು ಹಬ್ಬ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಅವರನ್ನೆಲ್ಲ ಪರಿಚಯ ಮಾಡಿಸಿ ನಿನ್ನ ಏನು ಹೇಳಬೇಕು ಅದನ್ನೆಲ್ಲ ಹೇಳುತ್ತೇನೆ. ಈ ಲೆಕ್ಕಾಚಾರಿ ಒಟ್ಟಿಗೆ ಒಳಗಡೆ ನಡಿ. ಲೆಕ್ಕಾಚಾರಿ ಅವರನ್ನು ಕರೆದುಕೊಂಡು ಹೋಗು. ಬರ್ರಿ
ವೇದಿಕೆಯಲ್ಲಿ ಮಾತಾಡುತ್ತಾ ಧರ್ಮರಾಜ ನೀನು ನಿನ್ನ ಮನೆಗಾದ ಮಾತಾಡಿ ಪಾಯ ನಿನ್ನ ಬಾಳಿಗೆ ಬೆಂಕಿ ಇಡಲು ಮಾತುರಿಕೆ ಉಪಯೋಗಿಸುತ್ತಿದ್ದಾಳೆ ನಿನ್ನ ಮನೆಗೆ ಸೊಸೆಯಾಗಿ ನನ್ನ ತಂಗಿ ಧರ್ಮರಾಜ್ ಧರ್ಮಗಳ ಹಚ್ಚಿ ನನ್ನ ನಕ್ಕನ ಬಾಳು ಹಾಳು ಮಾಡಿದ ಶೇಡಿಗಾಗಿ ಸೆರೆ ಹಿಡಿದನು ನಿನ್ನ ತಮ್ಮನೆಂಬ ಬೇಟೆಯನ್ನು ಆ ಬೇಟೆಯಿಂದಲೇ ನಿನ್ನ ಸಂಸಾರವನ್ನು ಆಟ ಆಡಿಸುವ ನನ್ನ ತಂಗಿ ಮಾಟಗಾರ್ತಿ ಅವಳಿಂದಲೇ ನಿನ್ನ ಸಂಸಾರವನ್ನು ಹಾಳು ಮಾಡಿ ನಿನ್ನನ್ನು ಬೀದಿ ಭಿಕ್ಷಕನಾಗಿ ಮಾಡದಿದ್ದರೆ ನನ್ನ ಹೆಸರು ಧನಿಕರು ಒಡೆಯ ದಂಡರಾಜನೇ ಅಲ್ಲವೇ ದಯವಿಟ್ಟು ಬಟ್ಟೆ